ಶರಡು ಕರುನಾಡು ದೇಶ ಸುತ್ತಿ ಕೋಶ ಓದಬೇಕು ಅಂತಾರೆ. ದೇಶ ಸುತ್ತಕ್ಕೆ ನಾನು ರೆಡಿಯಾಗಿದ್ದೀನಿ, ಕೋಶ ಓದೋಕ್ಕೆ ನೀವು ರೆಡಿಯಾಗಿರಿ. ಈ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನಗಳು ತುಂಬ ಇದೆ. ಅದರಲ್ಲಿ ಇವತ್ತು ನಾನು ತೋರ್ಸೋಕ್ಕೆ ಹೋಗ್ತಿರುವ ದೇವಸ್ಥಾನ ಬಂದ್ಬಿಟ್ಟು ವಜ್ರಮುನೇಶ್ವರ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಾ ವಜ್ರಮುನೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಅವಲೇ ನೋಡಿಸ್ದಂಗೆ ಆರ್ಚಿಂದ ನೀವು 1 ಕಿಲೋಮೀಟರ್ ಒಳಗಡೆ ಬರಬೇಕು. ನೀವು ಬಂದಿದ ತಕ್ಷಣ ದೇವಸ್ಥಾನ ಕಾಣಿಸುತ್ತೆ. ನೀವು ಇಲ್ಲಿ ಬಂದಿದ ತಕ್ಷಣ ನೀವು ಬೆಳಗಿನ ಸಂಜೆ ತನಕ ಇದ್ದು ನೀವೇ ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ದೇವ ದರ್ಶನ ಮಾಡಿಕೊಂಡು ಇಲ್ಲೇ ಸ್ನಾನ ಸಹ ಮಾಡಿಕೊಂಡು ನೀವು ಇಲ್ಲಿ ನೈಟ್ ಸ್ಟೇನೂ ಆಗ್ಬೋದು. ಆ ಥರ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಬಂದ್ಬಿಟ್ಟು ಕ್ರಿಸ್ತಶಕ 500 ವರ್ಷಗಳಿಂದ ಇದೆ. ಬಟ್ ಏನು ಅಂದರೆ 150 ವರ್ಷಗಳ ಹಿಂದೆ ಮಾತ್ರ ಇದನ್ನು ಸ್ವಲ್ಪ ನಾಜೂಕಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಹೇಳಬೇಕು ಅಂದರೆ 50 ವರ್ಷಗಳ ಹಿಂದೆ ಫಿಲಿಮ್ ಆ್ಯಕ್ಟರ್ ವಜ್ರಮುನಿ ಎಂಬ ವ್ಯಕ್ತಿ ಸ್ವಲ್ಪ ಅವರು ಕಷ್ಟಜಿತ ದುಡ್ಡನ್ನು ಸ್ವಲ್ಪ ಈ ದೇವಸ್ಥಾನಕ್ಕೆ ಕೊಟ್ಟು ಇದನ್ನು ಸ್ವಲ್ಪ ರಿನೋವೇಟ್ ಥರ ಮಾಡಿದ್ದಾರೆ. ವಜ್ರಮುನೇಶ್ವರ ದೇವಸ್ಥಾನ ಇದಕ್ಕೆ ಇನ್ನೊಂದು ಪ್ರಸಿದ್ಧವಾದ ಹೆಸರೇ ಇದೆ. ಅದು ಬಂದ್ಬಿಟ್ಟು ನಿಮಗೆ ತೀರ್ಥ ಮುನೇಶ್ವರ ಅಂತ ಹೆಸರಿದೆ. ಇಲ್ಲಿ ಬಂದು ನೀವು ಬೆಳಗಿನ ಸಂಜೆ ತನಕ ಎದ್ದು ದೇವರ ದರ್ಶನ ಮಾಡಿಕೊಂಡು ಏನೋ ಹರಕೆ ಎತ್ಕೊಂಡು ಹೋದರೆ ಇಲ್ಲಿ ನಿಮಗೆ ಯಾವುದೇ ಡಿಸೀಸ್ ಲೈಕ್ ಏನು ಅಂದರೆ ನಿಮಗೆ ಕ್ಯಾನ್ಸರ್ ಇರಲಿ, ಯಾವುದೇ ಕಾಯಿಲೆ ಇರಲಿ, ಏನೇ ಇರಲಿ, ಇಲ್ಲಿ ಹರಕೆ ಹೊತ್ಕೊಂಡು ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ತೀರ್ಥ ನೀವು ಸೇವನೆ ಮಾಡ್ಕೊಂಡು ಹೋದರೆ ನಿಮಗೆ ಆ ಕಾಯಿಲೆಗಳು ವಾಸಿ ಆಗುತ್ತೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಸ್ನೇಹಿತರೆ, ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಇನ್ನೊಂದು ಹೆಸರೇ ಪ್ರಸಿದ್ಧವಾಗಿದೆ ಅಂದರೆ ಅದು ಬಂದ್ಬಿಟ್ಟು ಮುನೇಶ್ವರ ತೀರ್ಥ ಅಂತ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಏನೇ ಡಿಸೀಸ್ ಏನೇ ಕಾಯಿಲೆ ಇರಲಿ ಇಲ್ಲಿ ಬಂದ್ಬಿಟ್ಟು ನೀವು ಸ್ನಾನ ಮಾಡಿಕೊಂಡು ಹರಕೆ ಹೊತ್ಕೊಂಡು ಹೋದರೆ ನಿಮಗೆ ಆ ಕಾಯಿಲೆ ಅನ್ನೋದು ವಾಸಿ ಆಗುತ್ತೆ ಅಂತ ಇಲ್ಲಿನ ಜನರು ನಂಬ್ತಾರೆ. ಬನ್ನಿ ಮೂಲ ದೇವರನ್ನ ದರ್ಶನ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಇವಾಗ ನೋಡಿದ್ದೆ ವಜ್ರಮುನೇಶ್ವರ ದೇವಸ್ಥಾನ. ಇದೇ ಥರ ಇನ್ನೂ ವೀಡಿಯೋಸ್ ಬೇಕು ಅಂದರೆ ನನಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಬೆಳೆಸಿ. ನಿಮ್ಮ ಆಶೀರ್ವಾದವೇ ನನ್ನ ಬೆಳೆಯುವುದಕ್ಕೆ ಕಾರಣವಾಗುತ್ತದೆ. ಪ್ಲೀಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.